ಒಂದು ಊದಿನ ಕಡ್ಡಿ ಇತ್ತು. ಊದಿನ ಕಡ್ಡಿ ಜಗಲಿ ಮೇಲೆ ಹಚ್ಚಿಟ್ಟಿದ್ರು ಅದಕ್ಕೆ. ಆ ಊದಿನ ಕಡ್ಡಿಗೆ ಮನುಷ್ಯ ಕೇಳಿದಂತ, ಅಲ್ಲೋ ನೀ ಇಟ್ಟಿರೋದ ಇಟ್ಟು ಕಡ್ಡಿ, ಒಣ ಕಡ್ಡಿ ಇದೆ, ನೀನು ದೇವ್ರು ನಿನಗೆ ಮಗ್ಗಲ್ ಕರ್ಕೊಂಡು ಕೂಡಿಸ್ತಾನ, ನಮಗೆ ನೋಡಿದ್ರೆ ಜಳಕ ಮಾಡಿ ಒಳಗೆ ಬಾ ಅಂತಾನ. ಇದು ಯಾವ ನ್ಯಾಯ? ನಮಗ್ಯಾಕೆ ಜಳಕ ಮಾಡಿ ಒಳಗೆ ಬಾ ಅಂತಾನ, ನಿಮ್ಗ್ಯಾಕೆ ಮಗ್ಗಲ್ ಕೂಡಿಸುವಂತಾನ? ಅದು ಊದಿನ ಕಡ್ಡಿ ಅಂತ ನೀ ಮಾಡದ ಅಂತ ಕೆಲಸ ಮಾಡ್ತಿ, ಅದಕ್ಕೆ ಹೊರಗಿಟ್ಟ ನಿನಗೆ. ಅಲ್ಲಿ ನಾನು ಅದನ್ನ ಕೇಳಕತ್ತೀನಿ, ನಮಗ್ಯಾಕೆ ಹೊರಗಿಟ್ಟಾನ ದೇವ್ರ, ನಿನಗ್ಯಾಕೆ ಮಗ್ಗಲ ಕೂಡಿಸ್ಕೊಂಡಾನ? ಅವಾಗ ಊದಿನ ಕಡ್ಡಿ ಹೇಳ್ತೀನಿ, ನಿನಗ್ಯಾಕೆ ಹೊರಗಿಟ್ಟಾನ, ನನಗ್ಯಾಕೆ ಮಗ್ಗಲು ಕೂಡಿಸ್ಕೊಂಡಾನ ದೇವ್ರ ಅಂದ್ರ, ನೀನು ಇನ್ನೊಬ್ಬರ ಮನಿ ಸುಟ್ಟು ನೀ ಸಂತೋಷ ಪಡ್ತಿ, ಅದಕ್ಕೆ ಹೊರಗಿಟ್ಟಾನ. ನಾನು ಸುಟ್ಟುಕೊಂಡು ಇನ್ನೊಬ್ಬರ ಮನೆಯಾಗ ಸಂತೋಷ ತುಂಬುತ್ತೇನೆಲ್ಲ, ಮಗ್ಗಲು ಕರ್ಕೊಂಡು ಕುಂದರ್ಸ್ಯಾನ. ತನ್ನನ್ನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸಂತೋಷ ಕೊಟ್ಟವರು ದೇವ್ರ ಹತ್ರ ಇರ್ತಾರೆ, ಅವರು ದೇವರಾಗ್ತಾರೆ ಅಷ್ಟು. ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ನಾವೇನು ಕಲಿಸೀವಿ ಮಕ್ಕಳಿಗೆ ಅಂದ್ರೆ, ಅವು ಇಂಗ್ಲೀಷ್ ಮೀಡಿಯಂ ಕಲಿಬೇಕು, ಬಂದ ಕೂಡಲೇ ರೈಮ್ಸ್ ಹಾಡಬೇಕು, ಇಷ್ಟ ನಾವು ಕಲಿಸಿದ್ದು. ಶಿಕ್ಷಣ ಅಂದ್ರೆ ಬರೀ ಇಂಗ್ಲೀಷ್ ಕಲಿಸೋದಲ್ಲ. ಶಿಕ್ಷಣ ಅಂದ್ರೆ ಮಕ್ಕಳ ಎದೆಯಾಗ ಸದ್ಭಾವ ಬೆಳೆಸೋದು ನಿಜವಾದ ಶಿಕ್ಷಣ. ನಮ್ಮ ಶಿಕ್ಷಣ ನಾವು ಏನಾಗೈತಿ ಅಂದ್ರೆ, ತಲೆಯಾಗ ಬುದ್ಧಿ ಬಂದೈತಿ, ನಮ್ಮ ತಲೆ ತುಂಬ್ಯಾವ, ಪಾಕೆಟ್ ತುಂಬ್ಯಾವ, ಆದ್ರೆ ಎದಿ ಬತ್ಯಾವ. ಇದು ಯಾವ ಶಿಕ್ಷಣ ಹೇಳಿ? ನಮ್ಮ ಶಿಕ್ಷಣದಿಂದ ತಲೆ ತುಂಬೈತಿ, ಕಿಶ ತುಂಬ್ಯಾವ, ಆದ್ರೆ ಎದಿ ಬತ್ಯಾವ ಹೇಳಿ? ಎಷ್ಟು ಜನ ಶಿಕ್ಷಣ ಪಡ್ಕೊಂಡವರು ತಂದೆ ತಾಯಿಗೆ ಜೋಪಾನ ಮಾಡ್ತೀವಿ ನಾವು ಹೇಳಿ? ತಂದೆ ತಾಯಿಗೆ ಜೋಪಾನ ಮಾಡುವ ಮಕ್ಕಳು ನಾವು ಎಷ್ಟು ಮಂದಿ ಇದೀವಿ ಹೇಳಿ? ಅವ ಮುದುಕಿ ವಯಸ್ಸಾಗಿತ್ತು, ಮಗನ ಬಹಳ ಓದಿಸಿದ್ರು ಕಷ್ಟಪಟ್ಟು. ಮಗನ ಬಹಳ ಓದಿಸಿ ದೊಡ್ಡವನು ಮಾಡಿದ್ರು. ಮುದುಕಿ ಕುಂತಿದ್ದು, ಮಗ ಹೆಂಡತಿಗೆ ಹೇಳ್ತಿದ್ದಂತೆ, ಇಬ್ರು ಓದ್ಕೊಂಡವ್ರು, ತಿಳ್ಕೊಂಡವ್ರು. ಮುದುಕಿ ಒಂದು ಕಟ್ಟಿ ಮೇಲೆ ಕುಂತಿದ್ದು, ದೊಡ್ಡ ಮನಿ ಹಾಕ್ಸಿದ ಮಗ ಅಂತಿದ್ನಂತ, ಹೆಂಡತಿಗೆ ಹೇಳ್ತಿದ್ನಂತ. ಇವಕ್ಕೆ ಕನ್ನಡದಾಗ ಹೇಳಿದ್ರೆ ಗೊತ್ತಾಗ್ತೈತೆ ಅಂತ ತಿಳ್ಕೊಂಡು ಮಗ ಹೇಳ್ತಿದ್ನಂತ. ಏನ್ ಹೇಳ್ತಿದ್ನಂದ್ರ, ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್. ಹೆಂಡತಿಗೆ ಹೇಳ್ತಿದ್ನಂತ, ನಮ್ಮ ತಂದೆ ತಾಯಿಗೆ ಅವಕ್ಕೆ ವೃದ್ಧಾಶ್ರಮಕ್ಕೆ ಹಾಕ್ತೀನಿ, ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್. ಮುದುಕಿ ಸಂತೋಷ ಪಡ್ತಿದ್ದು ಅಂತ. ಮುದುಕಿಗೆ ಹೇಳ್ತಿತ್ತಂತ, ನನ್ನ ಜನ್ಮ ಸಾರ್ಥಕ ಆತು, ನನ್ನ ಮಗ ಇಂಗ್ಲಿಷ್ನ್ಯಾಗ ಮಾತಾಡ್ತಾನಂತ ಇವು ಅಂತಿತ್ತು. ನನ್ನ ಮಗ ಇಂಗ್ಲಿಷ್ನ್ಯಾಗ ಮಾತಾಡ್ತಾನಂತ ಇವು ಸಂತೋಷ ಪಡ್ತಿದ್ದು. ಅವ ಇಂಗ್ಲಿಷ್ನ್ಯಾಗ ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್ ಅಂತ ಅವ ಹೇಳ್ತಿದ್ದ. ಇವೆರಡು ಹೆಡ್ಡೇಕ್ ಆಗ್ಯಾವಂತಿದ್ದ ಮಗ. ಯಾರಿಗೆ? ತಂದೆ ತಾಯಿಗೆ. ಅಲ್ಲ, ನೀನು ಭೂಮಿಗೆ ಬರ್ಬೇಕಾದ್ರೆ ನಿನಗೆ ಬ್ಲಡ್ ಕೊಟ್ಟಾರ, ನಿನ್ನ ಹೊಟ್ಟಿಗೆ ಬ್ರೆಡ್ ಕೊಟ್ಟಾರ, ನಿನಗ ಮಲ್ಕೊಳಕ್ ಬೆಡ್ ಕೊಟ್ಟಾರ, ಇರಾಕ್ ಶೆಡ್ ಕೊಟ್ಟಾರ, ವಿಚಾರ ಮಾಡಕ್ ಹೆಡ್ ಕೊಟ್ಟವ್ರು. ನಿನಗೆ ಹೆಡ್ಡೇಕ್ ಯಾವಾಗಾದ್ರಪ್ಪ? ಅವ್ರು ಇಷ್ಟು ಕೊಡ್ಲಿಲ್ಲ ಅಂದ್ರೆ ನಿನಗೆ ಹೆಡ್ಡರ ಎಲ್ಲಿಂದ ಬರ್ತೈತೆ ಹೇಳಿ? ನಿನಗೆ ಕೊಟ್ಟಾರೋ ಇಲ್ಲ ಇಷ್ಟು? ಅದಕ್ಕೆ ನಿಜವಾದ ಮಕ್ಕಳು ಯಾರು ಮಕ್ಕಳಾಗ್ತಾರಂದ್ರ, ತಂದೆ ತಾಯಿ ತೀರ್ಕೊಂಡ ಮೇಲೆ ಶ್ರದ್ಧಾ ಮಾಡ್ತಾರ ನೋಡಿ. ಏನು ವೈಭವದಿಂದ ಶ್ರದ್ಧಾ ನಡೀತೈತಿ. ನಮ್ದು ಇದ್ದಾಗ ಸೇವಾ ಮಾಡೋದವಲ್ಲ. ಶ್ರದ್ಧಾ ದಿವಸ ಏನು ಬರೋಬ್ಬರಿ ಅಪ್ಪಂದೊಂದು ದೊಡ್ಡ ಫೋಟೋ ಇಡ್ತಾನ, ಇಟ್ಟು ಒಂದಿಷ್ಟು ಹೂವ ಹಣ್ಣ ಇಡ್ತಾರ. ಮತ್ತು ಅವ ಏನೇನು ಉಣ್ತಿದ್ದು ಇಡ್ತಾರ, ಎಲ್ಲ ಕಡೆ ಮಾಡ್ತಾರಿಲ್ಲ. ಅವ್ರು ಏನೇನು ಇಚ್ಛೆ ಇರ್ತಿತ್ತು ಅವು ಇಡ್ತಾರ. ಮತ್ತು ಅವು ಚುಟ್ಟ ಗಿಟ್ಟ ಸೇದಿದ್ರೆ ಅವು ಇಟ್ಟಿರ್ತಾರ. ಮತ್ತು ಅವ ಯಾವ ಸಿಕ್ರೆಟ್ ಸೇತಿದ್ದ ಅದು ಇಡ್ತಾರ. ಮತ್ತು ಅವ ಯಾವ ಬಾಟ್ಲಿ ಕುಡಿತಿದ್ದ ಅದು ಇಡ್ತಾರ. ಅಂದ್ರೆ ಮುಂದೆ ಅಪ್ಪಂದು ಮುಗೀತು, ಮಗ ಶುರು ಮಾಡವಂತೇನು. ಅಪ್ಪ ಮುದುಕಿ ಬಿದ್ದಾಗ ಶ್ರದ್ಧಾ ಮಾಡುವ ಮಕ್ಕಳಿಗಿಂತ ಇದ್ದಾಗ ಸೇವೆ ಮಾಡುವ ಮಕ್ಕಳು ಬಹಳ ದೊಡ್ಡವರಾಗ್ತಾರೆ. ಬಿದ್ದಾಗ ತಗೊಂಡು ಏನು ಮಾಡಾವದಿನಿ? ಇದ್ದಾಗ ಸೇವೆ ಮಾಡಬೇಕಷ್ಟೇ. ಯಾರೋ ಇಬ್ರಿಗೆ ಗಂಡ ಹೆಣ್ತಿದ್ರಂತ, ಮಕ್ಕಳಾಗಿದ್ದಿಲ್ಲ ಅಂತವ್ರು. ಒಬ್ಬ ಯಾರೋ ಬಂದು ಹೇಳಿದ್ರಂತಿಲ್ಲ, ನಾ ಶ್ರೀಶೈಲಕ್ಕೆ ಹೊಂಟೀನಿ, ನಿಮ್ಮ ಹೆಸರು ಹೇಳಿ ದೀಪ ಹಚ್ತೀನಿ, 1001 ರೂಪಾಯಿ ಕೊಡ್ರಿ, ಮಕ್ಕಳಾಗ್ತಾವ. ಆಕಿ 1001 ರೂಪಾಯಿ ಕೊಟ್ಲತ್. ಹೋದು ಇವ 8-10 ವರ್ಷ ಬಿಟ್ಟು ಬಂದಂತ. ಬರೋದ್ರಾಗ ಒಂದು 7-8 ಗುದ್ದಾಡಕತ್ತಿದ್ದು ಅಂತ ಮನೆ ಮುಂದೆ. ಅವ್ನು ನೋಡ್ದ ಇದ ಮನೆ ಇರ್ಬೇಕಂತ ಬಂದ. ಅವು ಒಂದಕ್ಕೆ ಅದಕ್ಕೆ ಹೊಡಿತಿತ್ತು, ಇದು ಅದಕ್ಕೆ ಹೊಡಿತಿತ್ತು, ಒಂದು ತೂತ್ ಹಾಕೊಂಡಿತ್ತು, ಒಂದು ಅಳತಿತ್ತು, ಒಂದು ಕರಿತಿತ್ತು. ಅವ ಮನೆ ನೋಡಿ, ಯಾರದಿರ ಮನ್ಯಾಗಂತ. ಆ ಹೆಣ್ಮಗಳು ಬಂದ್ಲಂತ. ಅಲ್ಲಮ್ಮ ನನಗೆ ಗೊತ್ತು ಹಿಡ್ದೇನಂತ ಕೇಳ್ದಂತ. ಆ ಹೆಣ್ಮಗಳು ಅಂದ್ರೆ, ಇಲ್ಲಪ್ಪ ಗೊತ್ತು ಹಿಡ್ದಿಲ್ಲ ನಾನು.
ನಿಮಗ ಮಕ್ಕಳಾಗಿದ್ದಿಲ್ಲಲ್ಲ, 1001 ರೂಪಾಯಿ ಕೊಟ್ಟರೆ ದೀಪ ಹಚ್ಚಿ ಬರ್ತೀನಿ ಅಂತ ಹೇಳಿದ್ನಲ್ಲ, ಅವನ ನಾನು ನೋಡು ಮೊದಲು ಆರಿಸಿ ಹೋಗೋದು ನಂದ್ಲಂತ. ಮೊದಲು ಹೋಗೋದು ಆರಿಸಿ ಬಾ ಸಾಕಿ. ಇವ್ರು ಹೊಡೆದಾಟ ಬಡದಾಟ ಇವ್ನು ನೋಡಿದ್ರ ಏನ್ ದೀಪ ಹಚ್ಚಿ ಬೆಳೆಸೋದು ಇವಕ್ಕ. ತಂದೆ ತಾಯಿ ನಮಗೆಲ್ಲ ಬದುಕು ಕೊಟ್ಟಾರ. ತಂದೆ ತಾಯಿ ನಮಗೆ ಬದುಕು ಕೊಟ್ಟಾರ ಇಲ್ಲ? ನಾವು ತಂದೆ ತಾಯಿಗೆ ಬದುಕು ಕೊಡ್ಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡ್ಲಿಕ್ಕಾಗೋದಿಲ್ಲ, ಆದ್ರೂ ಒಂದು ಕೊಡಬಹುದು. ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡಕ್ಕಾಗೋದಿಲ್ಲ, ಆದ್ರೆ ಏನು ಕೊಡಬಹುದು ಅಂದ್ರೆ ಮುಪ್ಪಿನ ಕಾಲಕ್ಕೆ ನಿಮ್ಮನ್ನು ಪ್ರೇಮದಿಂದ ಜೋಪಾನ ಮಾಡ್ತೀವಿ ಅನ್ನೋ ಭರವಸೆ ಕೊಡಬೇಕು. ಅದು ನಿಜವಾದ ಮಕ್ಕಳು. ಕೂಡಿ ಬದುಕಬೇಕಷ್ಟೇ. ಮುಪ್ಪಿನ ಕಾಲಕ್ಕೆ ಬಹಳ ಕಷ್ಟ. ನಾನು ಮಠದಲ್ಲಿ ನೋಡ್ತೀನಲ್ಲ, ಇವಾಗ ಕೇಸ್ ಇರ್ತಾವ. ಗಂಡ ಹೆಂಡತಿ ಜಗಳ ಆಡಿದ್ದು, ಇವು ಮನೆ ಬಿಟ್ಟಿದ್ದು. ಇದ ಒಂದು ಕೋರ್ಟ್. ನೀವು ಅನ್ಬೋದು ಇಷ್ಟೆಲ್ಲ ಸಂಸಾರಿಕರದ್ದು ಹೆಂಗೆ ಹೇಳ್ತೀರಿ ಅಂದ್ರೆ, ನೀವಾಗ ಕಲಿಸಿದ್ದ ನಿಮಗೆ ಪ್ರವಚನದಾಗ ಹೇಳದಟ್ಟ. ನೀವು ಬಂದು ಏನು ಹೇಳಿರ್ತೀರಿ ಒಳ್ಳೆದ ಪ್ರವಚನ ಮಾಡೋದು. ಅದಕ್ಕೆ ಕಲಿಯುವುದೇನು ಅಂದ್ರೆ ತಂದೆ ತಾಯಿಗಳು. ನಾವೆಲ್ಲ ಕಾಶಿ, ಕೇದಾರ, ಬದ್ರಿ ಎಲ್ಲ ಕಡೆ ಹೋಗ್ತೀವಲ್ಲ, ಅಲ್ಲಿ ದೇವರಿಲ್ಲ ಅಂತಲ್ಲ. ಕಾಶಿ, ಕೇದಾರ, ಬದ್ರಿ, ರಾಮೇಶ್ವರ ಎಲ್ಲೇ ಹೋಗ್ರಿ, ಆ ಎಲ್ಲ ಪವಿತ್ರ ಕ್ಷೇತ್ರಗಳಿಗಿಂತ ಒಂದು ಹೆಚ್ಚಿನ ಪವಿತ್ರ ಕ್ಷೇತ್ರ ಇದ್ರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಪಾದ ಸನ್ನಿಧಿ ಅನ್ನೋದನ್ನು ಮರಿಬಾರದು ನಾವೆಲ್ಲ. ಅದಕ್ಕಿದು ಸದ್ಭಾವ. ಶಿಕ್ಷಣ ಅಂದ್ರೆ ಬರೀ ತಲಿ ತುಂಬೋದು, ಕಿಶ ತುಂಬೋದಲ್ಲ. ಶಿಕ್ಷಣ ಅಂದ್ರೆ ಚಲೋ ಭಾವ ತುಂಬೋದಷ್ಟ. ಯಾರು ಚಲೋ ಕೆಲಸ ಮಾಡ್ತಾರ, ಚಲೋ ಮಾಡಿರಪ್ಪ ಅಂತ ಹೇಳ್ಬೇಕು. ಎರಡು ಒಳ್ಳೆ ಮಾತು ಹೇಳೋದು. ಇಲ್ರಿ ನಮ್ಮ ನಾಲ್ಗಿನೇ ಹೇಳೋದಿಲ್ಲ, ನಮ್ಮ ಖಾನ್ದಾನದೊಳಗೆ ಅಂದಿಲ್ಲ ನಾವು. ಇಷ್ಟೆಲ್ಲ ಪ್ರವಚನ ಮಾಡಿಸ್ಯಾರ ಹಿರಿಯರು, ಯುವಕರು ಕೂಡಿ. ಯಾರು ಮಾಡ್ಯಾರ, ಚಲೋ ಮಾಡಿರಪ್ಪ ಅಂತ ಎರಡು ಶಬ್ದ ಹೇಳ್ಬೇಕು ಅವ್ರು. ನಮ್ಮಿಲ್ರಿ, ನಮಗೆ ಅಂಥದಕ್ಕೆ ನಾಲಿಗೆ ಹೇಳಲ್ಲ, ನಮ್ದು ರೂಢಿನೇ ಇಲ್ಲ ಅಂದ್ರೆ ಕೊನೆಗೆ ಯಾರು ಭೇಟಿ ಆಗ್ತಾರ ಅವ್ರಿಗೊಂದು ಚಲೋ ಸ್ಮೈಲ್. ಭೇಟಿ ಆದವ್ರಿಗೊಂದು ಸ್ಮೈಲ್ ಅನ್ನೋದು ಒಂದು ಮೈಲು ದೂರ ಆಗೈತಿ ನಮಗದು. ಮತ್ತೆ ಅದನ್ನೂ ಮಾಡೋಕ್ಕಾಗಲ್ರಿ ಅಂದ್ರೆ ಮನಸ್ಸಿನಾಗ ಬಾಯಿ ತೆಗೆದ ಆಗಲ್ಲ. ನಮಗೆ ಒಳ್ಳೇದಾಗ್ಲಿ ಅಂತ ಅನ್ನಕ್ಕೆ ಬಾಯಿ ತೆಗಿಯೋಕ್ಕಾಗಲ್ರಿ ಅಂದ್ರೆ ಸುಮ್ಮ ಮನಸ್ಸಿನಾಗರ ಚಲೋ ಆಗ್ಲಿ ಅನ್ನ. ಇಲ್ರಿ, ನಮ್ಗೆ ಒಟ್ಟ ಮನಸ್ಸಿನಾಗೂ ಅನ್ನಕ್ಕಾಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ಇವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಅನ್ನಕ್ಕೆ ಹೋಗ್ಬೇಡ. ಅದು ಸದ್ಭಾವನ ಅಷ್ಟ. ಇದನ್ನು ತಿಳ್ಕೊಬೇಕು ಮನುಷ್ಯ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ. ಅದಕ್ಕೆ ಸದಾಚಾರ, ಸದ್ವಿಚಾರ, ಸದ್ವಚನ, ಸದ್ಭಾವ ಇವು ಎದ್ಯಾಗ ದೇವ್ರ ಕುಂತ ಅಂದ್ರೆ ಬದುಕೇ ಒಂದು ಪೂಜೆ ಆಗ್ತೈತಿ. ನೀ ಏನು ಕೆಲಸ ಮಾಡ್ತಿ ಅದು ದೇವನ ಪೂಜೆ, ಏನು ಮಾತಾಡ್ತಿ ಅದು ದೇವವಾಣಿ ಅಷ್ಟೇ. ಅದು ಏನು ಕೆಲಸ ಮಾಡ್ತಿ ಅದು ದೇವ ಪೂಜೆ, ಏನು ವಿಚಾರ ಮಾಡ್ತಿ ದೈವಿ ಭಾವ, ದೈವಿ ವಿಚಾರಗಳು. ಅದಕ್ಕ ನಾವು ಕೇಳಿವಿಲ್ಲ ಇದು ಸತ್ಯಯುಗ, ಇದು ಕಲಿಯುಗ ಅಂತ. ಸತ್ಯಯುಗ ಅಂದ್ರೆ ಏನು, ಕಲಿಯುಗ ಅಂದ್ರೆ ಏನು? ಸತ್ಯಯುಗ ಅಂದ್ರೆ ಯಾವಾಗ ಹಿಂದಿತ್ತು, ಯಾವಾಗೋ ಒಂದು ಕಾಲಕ್ಕೆ ಸತ್ಯಯುಗ, ಇದು ಕಲಿಯುಗ ಅಂತ ಹೆಂಗೆ ಹೇಳೋದು ನಾವು? ಸತ್ಯಯುಗ ಅಂದ್ರೆ ಎಂದೋ ಇತ್ತು, ಈಗಿಲ್ಲ. ಈಗಿರೋದು ಕಲಿಯುಗ ಅಂತಲ್ಲ. ಏನು ಸತ್ಯಯುಗಕ್ಕೆ ಕಲಿಯುಗಕ್ಕೆ ಏನು ವ್ಯತ್ಯಾಸ ಹೇಳ್ರಿ? ಏನು ಅವಾಗಿನ ಸೂರ್ಯ ಬೇರೆ ಇದ್ದ, ಈಗಿನ ಸೂರ್ಯ ಬೇರೆ ಅದಾನ? ಸತ್ಯಯುಗದ ಸೂರ್ಯ ಬೇರೆ, ಕಲಿಯುಗದ ಸೂರ್ಯ ಬೇರೆ. ಸತ್ಯಯುಗದ ಭೂಮಿ ಬೇರೆ, ಕಲಿಯುಗದ ಭೂಮಿ ಬೇರೆ ಅಂತ ಏನ್ರ ಐತೇನ್? ಏನಿಲ್ಲ, ಏನೂ ಬದಲಾಗಿಲ್ಲ. ಒಬ್ಬ ಅನುಭಾವಿ ಒಂದು ಚಲೋ ಮಾತು ಬರೀತಾನೆ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂತ? ಕಲಿಯುಗ, ಇದು ಕಲಿಯುಗ ಅಂತ ನಾವು ಕರಿತೀವಲ್ಲ, ಕಲಿಯುಗ ಸತ್ಯಯುಗ ಯಾವಾಗ ಆಗ್ತೈತಿ ಅಂದ್ರ ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂದ್ರೆ ಮನುಷ್ಯನೇ, ಯಾವಾಗ ನಿನ್ನ ಬಾಯೊಳಗ ಸವಿ ಮಾತು ಬಾಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸದ್ವಿಚಾರ ತಲೆಯಲ್ಲಿ, ಸದ್ಭಾವ ಎದೆಯಲ್ಲಿ ಇಷ್ಟಿತ್ತು ಅಂದ್ರೆ ಇದೇ ಸತ್ಯಯುಗ. ಈ ಕ್ಷಣಕ್ಕೆ ಇದು ಸತ್ಯಯುಗ. ಯಾರ ಎದೆಯೊಳಗಿದು ಇರ್ತೈತಿ ಅವರು ಸತ್ಯವಂತರಷ್ಟೆ. ನಾವು ಸತ್ಯಯುಗ ಪಂಚಾಂಗ ತೆಗೆದು ನೋಡಿ ಸತ್ಯಯುಗ ನಿರ್ಣಯ ಮಾಡೋದಲ್ಲ, ಕ್ಯಾಲೆಂಡರ್ ತೆಗೆದು ನೋಡಿ ಸತ್ಯಯುಗವನ್ನು ನಿರ್ಣಯ ಮಾಡೋದಲ್ಲ. ಮನುಷ್ಯನೇ ಸತ್ಯಯುಗ ನಿರ್ಣಯ ಮಾಡಬೇಕಾಗಿದ್ರೆ ಪುಸ್ತಕ ತೆಗೆದ ಸತ್ಯಯುಗ ಅಲ್ಲ, ನಿನ್ನ ಮಸ್ತಕ ನೋಡಿ ನೀ ಸತ್ಯಯುಗವನ್ನು ನಿರ್ಣಯ ಮಾಡಬೇಕಷ್ಟೆ. ನಿನ್ನ ಮಸ್ತಕದೊಳಗೆ ಸದಾಚಾರ ಇತ್ತು, ಸದ್ಭಾವ ಇತ್ತು, ಸದ್ವಚನಗಳಿದ್ದು, ಸದ್ಭಾವ ಇತ್ತು ಅಂದ್ರೆ ನೀ ಕುಂತ ಕ್ಷಣವೇ ಇದು ಸತ್ಯಯುಗ ಅಷ್ಟೆ.
ನೀ ಮನೆಗೆ ಹೋಗಬೇಕಾದ್ರೆ ಸತ್ಯ ಶರಣನಾಗಿ ಹೋಗ್ತಿ, ಸಂಕಲ್ಪ ಬೇಕಷ್ಟೇ. ಇದು ಅದಕ್ಕೆ ಇಂಥ ಸತ್ ಪಥದಲ್ಲಿ ನಡೆಯುವ ಸಲುವಾಗಿ ಪತಂಜಲರು ಎರಡನೆಯ ಸೂತ್ರ ಸತ್ಯ ಅಂತ ಹೇಳಿದರು. ಅದಕ್ಕೆ ಸತ್ಯದ ಆಚರಣೆ, ಸದ್ವಿಚಾರ, ಸದ್ಭಾವ, ಸದ್ವಚನ ಇವು ನಮ್ಮ ಎದೆಯೊಳಗೆ ಇಟ್ಟುಕೊಂಡು ಬದುಕಿದ್ರೆ ಜೀವನ ಸಾರ್ಥಕತೆಯಡೆಗೆ ನಾವು ಹೆಜ್ಜೆ ಹಾಕ್ತೀವಿ ಅಂತ ಹೇಳ್ತಾ ತಮಗೆಲ್ಲ